ಸೋಮಲಿಂಗನ ಗುಡಿ ಮ್ಯಾಲ ಬಂಗಾರ ಚಡಿ ಮ್ಯಾಲ ಬಂಗಾರ ಚಡಿಯ ಹೇಯವ್ವ ಮ್ಯಾಲ ಬಂಗಾರ ಚಡಿಯ ಇದನ್ಯಾರ ಕಟ್ಟಿಸ್ಯಾರ ಹೊಸ ಗುಡಿಯ ಗೆಳತ್ಯವ್ವ ಹೋಗಿ ಬರೋಣ ನಡಿಯ ಹೇಯವ್ವ ಹೋಗಿ ಬರೋಣ ನಡಿಯ ಸರದಾರ ನನ್ನ ಗಂಡ ಸರಗಿ ಮಾಡಿಸಿಕೊಟ್ಟ ಸರಗಿ ಮಾಡಿಸಿಕೊಟ್ಟ ಹೇಯವ್ವ ಸರಗಿ ಮಾಡಿಸಿಕೊಟ್ಟ ಸರಿದಾರಿ ಮ್ಯಾಲ ಗುಳಿದಾಳಿ ಗೆಳತ್ಯವ್ವ ಹೋಗಿ ಬರೋಣ ನಡಿಯ ಹೇಯವ್ವ ಹೋಗಿ ಬರೋಣ ನಡಿಯ ಸೋಮಲಿಂಗನ ಗುಡಿ ಮ್ಯಾಲ ಬಂಗಾರ ಚಡಿ ಮ್ಯಾಲ ಬಂಗಾರ ಚಡಿಯ ಹೇಯವ್ವ ಮ್ಯಾಲ ಬಂಗಾರ ಚಡಿಯ ಇದನ್ಯಾರ ಕಟ್ಟಿಸ್ಯಾನ ಹೊಸ ಗುಡಿ ಗೆಳತ್ಯವ್ವ ಹೋಗಿ ಬರೋಣ ನಡಿಯ ಹೇಯವ್ವ ಹೋಗಿ ಬರೋಣ ನಡಿಯ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಬೆಳಗ್ಗೆ ಸ್ವಲ್ಪ ಬೇಗನೆ ಎದ್ದೆ. ಎಂತಕ್ಕೆಂದರೆ ಇವತ್ತು ಅಪ್ಪನ ಮನೆಗೆ ಹೋಗೋಕ್ಕಾಗಿತ್ತು. ಅಲ್ಲಿ ನನ್ನ ಅಪ್ಪನ ತಿಥಿ ಇವತ್ತು. ಯಾವಾಗಲೂ ಖುಷಿಯಿಂದ ಅಪ್ಪನ ಮನೆಗೆ ಕರ್ಕೊಂಡು ಹೋಗ್ತಿದ್ದೆ. ಇವತ್ತು ಸ್ವಲ್ಪ ಬೇಜಾರಿಂದನೇ ಕರ್ಕೊಂಡು ಹೋಗ್ತಿ. ಎಂತಕ್ಕೆಂದರೆ ಅಪ್ಪನ ಮನೆ ತಿಥಿ. ಅಲ್ಲಿ ತಿಥಿ ದಿವಸ ಹೆಚ್ಚಾಗಿ ಬಿಳೆ ಹೂ ಜಾಸ್ತಿ ಬೇಕು. ಹಾಗಾಗಿ ನಮ್ಮಲ್ಲಿ ಇದ್ದಿದ್ದು ಹೂವನ್ನ ಕೊಯ್ಕೊಂಡು ಹೋಗ್ಕೊಂಡಿ. ಯಾಕೆಂದರೆ ಹಂಗೆ 4 ಜನ ಹೆಣ್ಣು ನೋಡ್ರು ಹಿಂದಿನ ದಿವಸನೇ ಹೋಗಿ ಅಂಗಳ ಎಲ್ಲ ರೆಡಿ ಮಾಡ್ಕೊಂಡು ಕಾರ್ಯ ಮಾಡೋಕ್ಕಾಗ್ತು. ಅಲ್ಲಿ ಅಮ್ಮ ಒಂದೇ ಇರ್ತು. ಹಾಗಾಗಿ ಹಿಂದಿನ ದಿವಸನೇ ಹೋಗ್ತಾ ಇದ್ದೆ. ನಾ ಈ ಸಮಯದಲ್ಲಿ ನಿಂಗೆ ಎಲ್ಲರ ಹತ್ರ ರಿಕ್ವೆಸ್ಟ್ ಒಂದು ಮಾಡ್ಕೇತಿ. ಅಂತಕೆಂದರೆ ನಂಗೆ 4 ಜನ ಹೆಣ್ಣುಡ್ರು ಮತ್ತು ಅಮ್ಮ ಒಂದಯ್ಯ ಹಂಗಿದ್ದಾಗ ಸಿಚುವೇಶನ್ ಅಂತೂ ನಿಂಗೆಲ್ಲ ಅರ್ಥ ಮಾಡ್ಕೇಳಿ. ಆದಷ್ಟು ಬರೀ ಹೆಣ್ಣುಡ್ರು ಹೇಳ ತಂದೆ ತಾಯಿಯಕ್ಕೆ ನೋವು ಅಪ್ಪಂಗೆ ಮಾತಾಡಿ. ಬರೀ ಹೆಣ್ಣುಡ್ರ ಹಿಂಗೆ ಆ ಥರ ಯಾವುದು ಫೀಲಪ್ಪ ಹಂಗೆ ಮಾತಾಡಿ. ಅಂತಕೆಂದರೆ ಹಂಗೆ ಕೇಳಿನೇ ಆ 4 ಹೆಣ್ಣುಡ್ರು ಆ ಥರ ಹೆಣ್ಣುಡ್ರು ದೊಡ್ಡಾಗಿರುತ್ತೆ. ಆವಾಗ ಅವಕ್ಕೆಂತ ಅನ್ನಿಸ್ತು ಕೇಳ್ರಿ, ಒಂದು ಮೂಮೆಂಟಲ್ಲಾದರೂ ನಂಗೆ ಎಂಥ ಕಾರು ಹೆಣ್ಣಾಗಿ ಹುಟ್ಟಿದ್ವನ ಹೇಳೋ ಫೀಲ್ ಬತ್ತು. ಹಾಗಾಗಿ ದಯವಿಟ್ಟು ಹಂಗೊಂದು ಮಾಡಿ. ಅಪ್ಪನ ಮೇಲೆ ಯಾವಾಗೂ ಅಂದರೆ ಅಪ್ಪಂದು ಅಥವಾ ಅಮ್ಮಂದು ತಿಥಿಯೆಲ್ಲ ಆದರೆ ಎಂಥದಾದ್ರು ತಗೊಂಡು ಹೋಗೋಕ್ಕಾಗ್ತು. ಹೆಣ್ಣುಡ್ರು ಕಾಮನ್ನಾಗಿ ಹೆಚ್ಚಾಗಿ ಕಾಯಿ ತಗೊಂಡು ಹೋಗ್ತೀವಿ. ಹಾಗಾಗಿ ನಾ ಕಾಯಿ ಸುಲ್ಕತ್ತಾ ಇದ್ದೀನಿ ನೋಡಿ. ಕನಿಷ್ಠ ಒಂದಾರು ಕಾಯಿ ತಗೊಂಡು ಹೋಗ್ತಾ. ನಾ 2 ಕಾಯಿ ತಗೊಂಡು ಕಾಯಿ ಸುಲ್ಕೊಂಡು ತಗೊಂಡು ಹೋಗ್ತಾ ಇದ್ದಿ. ಕಾಯಿ, ಹೂವು, ಹಾಲು, ತುಪ್ಪ ಅಂದರೆ ಎಂಥ ಬೇಕಾದರೂ ತಗೊಂಡು ಹೋಗ್ಲಕ್ಕು ನಾ ಹೂವು ಕಾಯಿ 2 ತಗೊಂಡು ಹೋಗ್ತಾ ಇದ್ದಿ. ಇವತ್ತು ನಿಂಗಳನ್ನೂ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಪ್ಪನ ಮನೆಗೆ. ಮತ್ತು ಅಲ್ಲಿ ಪರಿಸರ, ಅಲ್ಲಿ ವಾತಾವರಣ, ಅಲ್ಲಿ ಸ್ಪೆಷಾಲಿಟಿ ಎಲ್ಲದನ್ನೂ ತೋರಿಸ್ತೀನಿ ನಿಮಗೆ ಕರ್ಕೊಂಡೋಗಿ. ಅಲ್ಲಿ ನನ್ನ ಅಪ್ಪನ ಮನೆ ತುಂಬ ಹಳೆ ಮನೆ, ಸುಮಾರು ಒಂದು 100-150 ವರ್ಷದ ಹಳೆ ಮನೆ. ಆ ಮನೆ ಅಲ್ಲಿದ್ದಂಥ ಸ್ಪೆಷಾಲಿಟಿ ಎಲ್ಲ ತೋರಿಸ್ತೀನಿ. ನಂಗೆ ಹೆಂಗೆ ಜೀವನ ಮಾಡ್ತಿದ್ದೆ ಎಲ್ಲ ನಿಗಳ ಜೊತೆ ಇವತ್ತು ಹಂಚ್ಕೊತಾ ಇದ್ದಿ. ಎಂಥದೋ ತಂಜನ ಹೇಳಂಗೆ ಮಾಡ್ತಾಯಿದ್ದು ನಮ್ಮನೆ ಪುಟಿಕರ. ಈಗ ಸ್ವಲ್ಪ ಗಡಿಬಿಡಿಲಿದ್ದಾಗ ನಾವು ಅಗದಿ ಫಾಸ್ಟಾಗಿ ಒಂದು ಬಾಜಿ ಮಾಡೋದು ಹೇಗೆ ಕೊಡ್ತೀವಿ. ಇದು ಮತ್ತೆ ಅಂಥದ್ದು ಇಲ್ಲ. ನಿನ್ನೆನ ಸಾಂಬಾರಕ್ಕೆ ಕಾಯಿ ಸುಳಿ, ಉಳ್ಳಾಗಡ್ಡೆ ಮತ್ತು ಹಸಿಮೆಣಸು ಮಿಕ್ಸ್ ಮಾಡಿ ಕುದಿಸಿದ್ರೆ ಒಂದು ಸೂಪರಾಗಿರೋ ಸಾಂಬಾರು ರೆಡಿ ಆಗ್ತು. ಯಾಕೆಂದರೆ ಈ ಗಡಿಬಿಡಿ ಎಲ್ಲ ಇದ್ದಾಗ ಮತ್ತು ಹಿಂದಿನ ದಿವಸ ಸಾಂಬಾರು ಇದ್ದಾಗ ಆದರೆ ವೇಸ್ಟ್ ಮಾಡಿಡಿ ದಯವಿಟ್ಟು. ಯಾಕೆಂದರೆ ಈಗ ಆಹಾರಕ್ಕಾಗಿ ಹಾಹಾಕಾರ ಜಾಸ್ತಿ ನಡೀತಾ ಇದ್ದು. ನೋಡಿ ಎಷ್ಟು ಸೂಪರಾಗಿರೋ ಬಾಜಿ ರೆಡಿ ಆಗ್ತು. ಹಿಂದಿನ ದಿವಸದ ಸಾಂಬಾರಕ್ಕೆ ಉಳ್ಳಾಗಡ್ಡೆ, ಕಾಯಿ ಸುಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸು ಇವಿಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ಕುದಿಸಿರತ್ತು. ಮತ್ತು ಎಂಥದ್ದೂ ಆ್ಯಡ್ ಮಾಡೋದಿರ್ತಿಲ್ಲ ಇದಕ್ಕೆ. ಸೂಪರಾಗಿರೋ ಬಾಜಿ ರೆಡಿ ಆಗ್ತು ನೋಡಿ, ತೋರಿಸ್ತಾ ಇದ್ದೀನಿ ಇವಕ್ಕೀಗ. ಇವತ್ತು ನಾನು ಸ್ವಲ್ಪ ಗಡಿಬಿಡಿಲಿದ್ದಕ್ಕೆ ಚಟ್ನಿ, ಬಾಜಿ ಎಟ್ಸೆಟ್ರಾ ಎಂಥದ್ದು ಮಾಡಿದ್ನಿಲ್ಲ. ಬೆಲ್ಲ ತುಪ್ಪ ಅಂತೂ ಇರ್ತು, ಖಾರ ಪುಡಿ, ಎಣ್ಣೆ ಇರ್ತು, ಮೊಸರು ಇರ್ತು. ಹಾಗಾಗಿ ತೋರಿಸ್ತಾ ಇದ್ದೀನಿ ನೋಡಿ. ನಾ ಹೇಳಿದ್ನಲ್ಲಿ ಸುಮಾರು ಎಲ್ಲಾದರೂ ನಾವು ನಮ್ಮ ಕೈಯಲ್ಲಾದಾಗ ವನಮಹೋತ್ಸವ ಮಾಡಲೇಬೇಕು ಹೇಳಿ. ಹಾಗಾಗಿ ನಾನು ನಿನ್ನೆ ತೋರಿಸಿದ್ನಲ್ಲಿ ತೆಂಗಿನ ಮಕ್ಕೆ ಹೆಂಗೆ ಬೇರೆ ಬರ್ಸಿದ್ದೀಲಿ ಅದನ್ನು ನನ್ನ ತಂಗಿ ಕೊಡ್ತಾಯಿದ್ದಿ. ನೀ ಆದರೂ ನೆಟ್ಗೆ ನಿಮ್ಮಲ್ಲಿ ಅಮ್ಮಲ್ಲಿದ್ದು ರಾಶಿಯ ಹೇಳಿ ಅದಕ್ಕೆ ಅದ್ರ ತಗೊಂಡು ಹೊರಟಿದ್ದಿ. ಅವರು ಈ ಕಾರ್ ಇವತ್ತು ನೀ ಬಸ್ಸಿಗೆ ಅಥವಾ ನಡ್ಕೊಂಡೆಲ್ಲ ಹೋಗೋದು ಬೇಡ, ಮತ್ತು ಲಗೇಜ್ ಇರ್ತು ಅಪ್ಪನ ಮನೆಗೆ ಹೋಗ್ಬೇಕಾರೆ. ಹಿಂದಿನ ದಿವಸ ಅಲ್ಲಿ ಬರೀ ಹೆಣ್ಣುಡ್ರೆ ಆಗಿದ್ದಕ್ಕೆ ಹೆಣ್ಣುಡ್ರೆ ಅವಳಿ ಎನ್ನಿಕ್ಲೆ ಎಲ್ಲದನ್ನು ಸಂಸ್ಕೊಂಡು ಮಾಡೋಕ್ಕಾಗ್ತು. ಹಾಗಾಗಿ ನಂಗೆ ತರಕಾರಿ ಎಲ್ಲ ತಗೊಂಡು ಈಗ ಹೋಗೋಕ್ಕಾಗ್ತು. ಹಾಗಾಗಿ ಕಾರ್ ಮೇಲೆ ಬಿಟ್ಟು ಕೊಡ್ತೀವಿ ಅಲ್ಲಿವರೆಗೂ, ಆ ಬಸ್ಸಿಗೆಲ್ಲ ಹೋಗಲಾಗ್ತಿಲ್ಲ ಅಂದರು. ಹಾಗಾಗಿ ಬೇಗನೆ ಹೊರಟ್ಯ. ಈಗ ಸಿರ್ಸಿಲಿ
ರೀಚ್ ಅಪ್ ಅದನ್ನೆಲ್ಲ ತೋರಿಸ್ತೀನಿ ನಾನು. ಸಿರ್ಸಿಲ್ ತರಕಾರಿ ಮಾರ್ಕೆಟ್ ಹೆಂಗಿರ್ತು, ಮತ್ತು ನಾ ಯಾರ ಹತ್ರ ತರಕಾರಿ ತಗತ್ತಿ ಹೆಚ್ಚಾಗಿ, ಮತ್ತು ಅಲ್ಲಿ ಸಣ್ಣ ಪುಟ್ಟ ಸ್ಟೇಷ್ನರಿ ಅಂಗಡಿಗಳೆಲ್ಲ ಇರ್ತು, ಅದನ್ನೆಲ್ಲ ತೋರಿಸ್ತಿ. ಅಲ್ಲಿ ಎಂತೆಂಥ ಸಿಕ್ತು ಹೇಳೋದ್ನಲ್ಲವ. ಇವತ್ತು ಸಿರ್ಸಿ ಮಾರ್ಕೆಟ್ ತೋರಿಸ್ತಿ. ನಾ ತಗೊಂಬ ತರಕಾರಿ ಅಂಗಡಿಯವರು ತುಂಬ ಒಳ್ಳೆಯವರು. ಅವ್ರು ಅಂದರೆ ನಾನು ಕೇಳಿದಷ್ಟು ಸ್ವಲ್ಪ ಬಾರ್ಗೇನ್ ಮಾಡೇ ತಗತ್ತೀನಿ. ನಾ ಯಾವಾಗೂ ಕೇಳಿದಷ್ಟು ದುಡ್ಡಿಗೆ ಯಾವುದನ್ನೂ ತಗತ್ನಿಲ್ಲ. ಅಂಥದ್ರಲ್ಲೂ ಖುಷಿ ಖುಷಿಯಿಂದ ಪಾಪ ಕೊಡ್ತರು ಅವರು. ಮತ್ತು ಸುಮಾರು ಸತ್ತು ಅಂದರೆ ಯಾವುದಾದ್ರೂ ನಾ ಬೀಜ ಅಥವಾ ಹಿಂಗೆ ಆ ಥರದ್ದು ಯಾವ್ದಾದ್ರು ಕೇಳ್ರಿ ಸಹಿತ ಹಣ್ಣಾಗಿದ್ದು ಬೆಳೆದಿದ್ದು ಬೀಜ ಅವ್ರು ತರಕಾರಿಲಿದ್ದರೂ ಕೊಡ್ತರು ಅವರು. ಹಾಗೆ ಹೋಸತಿಯ ನ್ಯಾಲ್ಗೆ ಸೌತೆ ಕೂಡ ಅವರೇ ಕೊಟ್ಟಿದ್ದಾಗಿತ್ತು. ಈ ಮುಂಬೈ ಸೌತೆ ಹೇಳ್ತ್ವಲಿ ಮತ್ತು ಸೀಮೆ ಬದನೆಕಾಯಿ ಹೇಳ್ತ್ವಲಿ ಅದು ಕೂಡ ತಗೊಬಂದು ನಾನು ಇಟ್ಟಿದ್ದು. ಈ ಸತಿ ನಮ್ಮಲ್ಲಿ ಸುಮಾರು ಕಾಯಿ ಅಜ್ಜು. ಇವತ್ತು ಅವ್ರ ಹತ್ರ ಹೇಳತ್ತಿಗೆ ಅವರು ತುಂಬಾ ಖುಷಿಪಟ್ಟರು. ನೋಡಿ ಸಿರ್ಸಿಗೆ ಬಂದಾತು. ಈಗ ಸಿರ್ಸಿಂದ ಈ ಮಾರ್ಕೆಟಿಗೆ ಹೆಂಗೆ ಹೋಗೋದು ಎಲ್ಲ ತೋರಿಸ್ದೆ. ನನ್ನ ಮನೆ ಸಿದ್ದಾಪುರ ರೋಡು, ನನ್ನ ಅಪ್ಪನ ಮನೆ ಸಾಲ್ಕಣಿ ರೋಡು. ನೋಡಿ ಈಗ ಮಾರ್ಕೆಟ್ ಬರ್ತಾ ಇದ್ದು. ಈ ಮಾರ್ಕೆಟಿಗೆ ಕರ್ಕೊಂಡು ಹೋಗ್ತಾ ಇದ್ದೆ. ನೋಡಿ ಇಲ್ಲೊಂದು ದೇವಸ್ಥಾನ ಇದ್ದು. ಕಾಮನ್ನಾಗಿ ಎಂಥ ತಗೊಂಬದಾರು ಬಾರ್ಗೇನ್ ಮಾಡೋದೇ ತಗತ್ನಿಲ್ಲ. ಹಾಗೆ ಇಲ್ಲೂ ಕೂಡ ಹಾಗೆ ಮಾಡ್ತೀವಿ. ಆದರೂ ಅವ್ರು ಖುಷಿ ಖುಷಿಯಿಂದ ನೆಗೆಯಾಡ್ಕೆತಾನೆ ಕೊಡ್ತರು ಯಾವಾಗಲೂ. ಹಿಂದೊಂದು ಗಾದೆ ಇತ್ತು, ಬಾಯಿ ಇದ್ದರೆ ತಾಯಿ ಇದ್ದಂಗಡ ಹಳಿ. ಹಾಗಾಗಿ ನಾವು ಕೇಳೋದ್ರಿಂದ ಲುಕ್ಸಾನೇನು ಅಂಥದ್ದು ಆಗ್ತಿಲ್ಲ, ಆದರೂ ಚೂರ್ಪಾರ್ ಲಾಭನೇಯ. ನೋಡಿ ಇಲ್ಲಿ ಪಕ್ಕದಲ್ಲೆಲ್ಲ ಹಿಂಗೆ ಸ್ಟೇಷ್ನರಿ ಅಂಗಡಿ ಇದ್ದು. ಇಲ್ಲಿ ಸಣ್ಣ ಪುಟ್ಟ ಎಲ್ಲ ಐಟಮ್ಸು ಸಿಕ್ತು. ನೋಡಿ ನಿಮಗೆ ತೋರಿಸ್ತಾ ಇದ್ದೀಯ ಅಂತೆಂಥ ಸಿಕ್ತುಗಳಲ್ಲವ. ಸಣ್ಣ ಪುಟ್ಟ ಗೃಹ ಬಳಕೆದು ಎಲ್ಲ ಸಾಮಾನು ಸಿಕ್ತು. ನಂಗೆ ಎಲ್ಲದನ್ನೂ ಇಲ್ಲೇ ತಗತ್ಯ. ಈಗ ಬನ್ನಿ ತರಕಾರಿ ಮಾರ್ಕೆಟಿಗೆ ಹೋಗೋಣ. ನಾನು ಹೆಚ್ಚಿಗೆ ಅಂತೂ ತೋರಿಸಿದ್ನಿಲ್ಲ, ಯಾಕೆಂದರೆ ನಾ ತಗೊಂಬ ಅಂಗಡಿ ಮಾತ್ರ ತೋರಿಸಿದ್ದೆ, ಉಳಿದಿದ್ದೆ ಅದನ್ನು ತೋರಿಸಿದ್ನಿಲ್ಲ. ನೋಡಿ ನಾ ತಗೊಂಬ ಅಂಗಡಿ ಇದೆಯಾ. ನೋಡಿ ಯಾವ್ಯಾವ ತರಕಾರಿ ಇದ್ದು ಹೆಂಗಿದ್ದು ಎಲ್ಲ ತೋರಿಸ್ತಾ ಇದ್ದಿ. ಮಂಗಳವಾರ ಇಲ್ಲಿ ಸಂತೆ ಸ್ವಲ್ಪ ಫ್ರೆಶ್ ಆಗೇ ಸಿಕ್ತು. ಈಗಲೂ ತೊಂದರೆ ಇಲ್ಲ, ಚಲೋದೇ ಸಿಕ್ತು. ಸೌತೆಕಾಯಿ, ಬೀಟ್ರೋಟು, ಕ್ಯಾರೆಟು, ಮೆಣಸು, ಸಾಂಬಾರು ಮಗೆ, ಟೊಮೆಟೊ, ಡಬಲ್ ಬೀನ್ಸು, ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ತಗೊಂಡ್ಯಾ. ಇವರೇ ಓನರು. ನೋಡಿ ಎಷ್ಟು ಚಲೋ ಮಾತಾಡ್ಕೊತಿದ್ರು. ಎಲ್ಲದನ್ನೂ ಬೇಗ ತಗೊಂಡು ಇಲ್ಲಿಂದ ಹೊರಟ್ಯ. ಅಂತಕೆಂದ್ರೆ ಮಧ್ಯಾಹ್ನದೊಳಗೆ ಅಲ್ಲಿಗೆ ಹೋಗಿ ರೀಚ್ ಆಗೋಕ್ಕಾಗಿತ್ತು ನಂಗಕ್ಕೆ. ಮತ್ತು ನಾನು ಬಿಟ್ಟಿಗೆ ಅವ್ರಿಗೆ ವಾಪಸ್ ಮನೆಗೆ ಬರೋಕ್ಕಾಗಿತ್ತು. ಹಾಗಾಗಿ ನೋಡಿ ತರಕಾರಿ ಎಲ್ಲ ಹೆಂಗಿದ್ದು ತೋರಿಸ್ತಾ ಇದ್ದಿ. ನೀವು ಸಿರ್ಸಿ ಆಸ್ಪಾಸ್ನವರಾದರೆ ಇವ್ರ ಹತ್ರನೇ ಹೋಗಿ ತಗೊಳ್ಳಿ. ಮತ್ತು ನಿಂಗೆ ಎಲ್ಲಿ ತಗತ್ತೇಳು ಕಾಮೆಂಟ್ ಮಾಡಿ. ನೋಡಿ ಇದು ಸಣ್ಣ ಪುಟ್ಟ ಸ್ಟೇಷ್ನರಿ ಅಂಗಡಿ. ಎಲ್ಲದು ಅಂದರೆ ಎಲ್ಲದೂ ಸಿಕ್ತು ಇಲ್ಲಿ ಗೃಹ ಬಳಕೆದು. ನೋಡಿ ತೋರಿಸ್ತಾ ಇದ್ದಿ. ಈಗ ಇಲ್ಲಿಂದ ಹೊರಟಾತು. ಈಗ ನಾನು ಇಲ್ಲೊಂದು ಅಂಗಡಿ ತೋರಿಸ್ತಿ. ನೋಡಿ ಇಲ್ಲಿ ರಸ್ತೆ ಹಂಚಿಗೆ ಎಂತೆಂಥ ತರಕಾರಿ ಇರ್ತು ಹೇಳೆಲ್ಲ ತೋರಿಸ್ತಾ ಇದ್ದಿ. ಇದು ದೇವಿಕೆರೆ ಮೇಲ್ಬದಿ ಭಾಗ ಆಗ್ತು. ಇಲ್ಲೆಲ್ಲ ಬೈಕೆಲ್ಲ ನಿಲ್ಲಿಸಿದ್ದ. ಈಗ ನನ್ನ ಹತ್ರ ಸುಮಾರು ಜನ ಕಾಮೆಂಟ್ಸ್ ಮಾಡಿದ್ದೆ, ನಿಮ್ಮ ಕಾಲು ಕಡಗ ಎಲ್ಲಿ ತಗಂಜ್ರಿ ಹೇಳಿ. ನಾ ತಗೊಳ್ಳೋದು ಸಿರ್ಸಿಲಿ ಜಗಳ ಮನೆ ಜ್ಯುವೆಲರ್ಸ್ ಹೇಳಿ. ನಿಮಗೆ ಇಷ್ಟ ಆದರೆ ಅಲ್ಲೇ ಹೋಗಿ. ನಾ ಯಾವಾಗೂ ಎಲ್ಲದನ್ನೂ ತಗೊಳ್ಳೋದು ಅಲ್ಲೇ. ನನ್ನ ಗಂಡನ ಮನೆ ಬದಿಗೂ ಮತ್ತು ನನ್ನ ಅಪ್ಪನ ಮನೆ ಬದಿಗೂ ಸುಮಾರು 2-3 ತಲೆಮಾರಿಂದನೂ ಇಲ್ಲೇ ವ್ಯವಹಾರ ನಡೆಸ್ತಾ ಇದ್ದೆ. ಗೋಲ್ಡ್ ಬಗ್ಗೆಯ ಗೋಲ್ಡ್ ಮಾತ್ರ ಇಲ್ಲೇ ತಗತ್ತೆ ನಂಗವು. ನೋಡಿ ತೋರಿಸ್ತಾ ಇದ್ದಿ. ನಿಂಗೆ ಕೇಳಿದ್ದಿ ನನ್ನ ಹತ್ರ ಕಾಲು ಕಡಗ ಎಲ್ಲಿ ತಗತ್ತಿ ಹೇಳಿ. ಹಾಗಾಗಿ ನಾ ತೋರಿಸ್ತಾ ಇದ್ದಿ. ಇವರೇ ಓನರು. ಈಗ ಮತ್ತು ಅದರಲ್ಲಿ ಸುಮಾರು ವೆರೈಟಿನೂ ಬಂಜು ಹೇಳಿ ತೋರಿಸಿದ್ರು. ನಾವು ಉಳಿದಿದ್ದೆಲ್ಲ ಡೀಟೇಲ್ಸ್ ತೋರಿಸಿದ್ದೀನಿ, ಅಂತಕೆಂದ್ರೆ ನಂಗೆ ಅಲ್ಲಿ ಅಪ್ಪನ ಮನೆಗೆ ಹೋಗಲ್ಲೇ ಲೇಟ್ ಆಗೋಗ್ತಿತ್ತು. ಹಾಗಾಗಿ ನೋಡಿ ಒಂದು 4 ವೆರೈಟಿ ಅಷ್ಟೇ ತೋರಿಸ್ತಾ ಇದ್ದಿ. ನಿಂಗೆ ಇದರಲ್ಲಿ ಯಾವ್ದು ಇಷ್ಟ ಆಗ್ತು ನೋಡ್ಕೇಳಿ. ಇಷ್ಟ ಆದರೆ ಕಾಮೆಂಟ್ ಮಾಡಿ. ನನಗೆ 1-2 ಜನ ಕೇಳಿದರು, ಆ ಕಾರಣಕ್ಕೆ ತೋರಿಸ್ತಾ ಇದ್ದಿ. ಇಲ್ದೋ ನಾ ತೋರಿಸ್ತಿದ್ನಿಲ್ಲ ಇದನ್ನು.
ನೋಡಿ ಯಾವ್ಯಾವ ಥರದ್ದಿದ್ದು ಹೇಳಿ. ನೆಕ್ಸ್ಟ್ ಹೋಮ್ ಟೂರ್ ಮಾಡಿ ನಿಮ್ಮನೆ ಡೈನಿಂಗ್ ಟೇಬಲ್ ತೋರಿಸಿ ಎಲ್ಲ ಕೇಳ್ತಾಯಿದ್ರು. ಅದು ನಂಗೆ ಟೈಮ್ ಆಗಿಲ್ಲ ತೋರಿಸ್ದೆ ಅಂತಕೆಂದರೆ ನಂಗೆ ಸ್ವಲ್ಪ ಈ ಥರದ್ದು ಅಂದರೆ ಅಪ್ಪನ ತಿಥಿ ಮತ್ತು ಇದೆಲ್ಲ ಇದ್ದಾಗ ಅಪ್ಪನ ಮೇಲೆ ಒಂದು 4 ದಿವಸ ಉಳ್ಕೊಳಕ್ಕಾಗ್ತು. ಹಂಗೆ ವೀಡಿಯೋ ಕೂಡ ಅಪ್ಲೋಡ್ ಮಾಡಲಾಗಿತ್ತಿಲ್ಲ. ಮತ್ತು ನಂಗೆ ಇದೊಂಥರ ಸ್ವಲ್ಪ ಬೇಜಾರಿನ ಮೂಮೆಂಟು. ಎಂತಕೆಂದರೆ ಅಪ್ಪನ ಕಳ್ಕೊಂಬೋದು ಅವ್ರ ತಿಥಿ ಈ ಥರದ್ದು ಇದರಲ್ಲೆಲ್ಲ ನಂಗೊಂದು 2-3 ದಿವಸ ಮೂಡ್ ಆಫ್ ಹಾಕ್ಕೊಂಡಿರ್ತು. ಹಾಗಾಗಿ ನಾ ಆ ಟೈಮಿಗೆ ಹೆಚ್ಚಾಗಿ ಅಂಥದ್ರಲ್ಲೂ ಭಾಗಿಯಾಗ್ತಿಲ್ಲ. ಈಗ ಅಲ್ಲಿಂದ ಹೊರಟ್ಯ ನೋಡಿ ತೋರಿಸ್ತಾ ಇದ್ದಿ. ಇದು ನನ್ನ ಅಪ್ಪನ ಮನೆ ಹೋಗೋ ರೋಡು. ಹೆಂಗಿದ್ದು ಪರಿಸರ ಇಲ್ಲೆಲ್ಲ ನೋಡಿ ಫುಲ್ ಮಲೆನಾಡಯ್ಯ ಇದುವ. ಇಂಥ ಜಾಗದಲ್ಲಿ ಹುಟ್ಟಿ ಬೆಳೆದು ಮತ್ತು ಇಂಥ ಜಾಗಕ್ಕೆ ಸೇರಿದ್ದಿ ನಾನು. ನೋಡಿ ಹೆಂಗಿದ್ದೋಳೆ. ಸಣ್ಣದಾಗಿ ಮಳೆ ಕೂಡ ಹೋಯ್ತಾ ಇತ್ತು. ಹಿಂದಿನ ಸರಿ ನಡ್ಕೊಂಡು ಹೋಗ್ತಾ ವೀಡಿಯೋ ಮಾಡಿದ್ದಿ, ಸರಿ ಕಾರಲ್ಲಿ ಹೋಗ್ತಾ ವೀಡಿಯೋ ಮಾಡಿದ್ದಿ ನೋಡಿ. ವೆದರ್ಲೆಲ್ಲ ಚಂದ ಇದ್ದೋಳೆ. ಈ ಟೈಮಿಗೆ ಇಲ್ಲಿ ಸಿಕ್ಕಾಪಟ್ಟೆನೇ ಮಳೆ, ಹಾಗಾಗಿ ಅಷ್ಟು ಕ್ಲಿಯರಾಗಿ ನಿಂಗೆ ಕಾಣಿಸ್ತಾ ಇಲ್ಲೇನ, ದಯವಿಟ್ಟು ಕ್ಷಮಿಸಿ. ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಳ್ಳಿ ಹೆಣ್ಮಕ್ಳಿಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನನ್ನ ವಿಡಿಯೋ ತುಂಬ ಜನ ನೋಡ್ತಾ ಇದ್ದೀನಿ, ನಂಗೆ ಖುಷಿ ಆಗ್ತಾ ಇದ್ದು. ಆದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ, ದಯವಿಟ್ಟು ಮಾಡಿ. ಇದೊಂದು ರೀತಿ ಅಂಡಿ ಹಣ್ಣು ಹತ್ಯ. ಇದು ಹೆಂಗೆ ಸಣ್ಣದಾಗೆಲ್ಲ ಸ್ಕೂಲಿಗೆ ಹೋಗ್ಬೇಕಾರೆಲ್ಲ ತಿನ್ಕೋತಾ ಆಡ್ಕೋತೆಲ್ಲ ಜಾಸ್ತಿ ಹೋಗ್ತಿದ್ದೆ. ಎಷ್ಟೆಲ್ಲ ಇತ್ತು ನೋಡಿ. ಒಂದು ಸರಿ ಕಾರ್ ನಿಲ್ಲಿಸಿ ಹೇಳಿ ಒಂದು ಸಣ್ಣ ವೀಡಿಯೋ ಮಾಡ್ಕೊಂಡಿದ್ದು ನಾನು ಹಿಂಗೆ ತೋರಿಸಲಾಗ್ತು ಹೇಳಿ. ನೋಡಿ ಇದಕ್ಕೆ ಅಂಡಿ ಹಣ್ಣು ಹೇಳ್ತಿ ಹಂಗವು. ಮತ್ತು ಮುಂದಿನ ವೀಡಿಯೋದಲ್ಲೂ ತೋರಿಸ್ತಿದ್ದು ಹೇಗೆ ಅಂತೇಳಿ. ಹಿಂದಿನ ವೀಡಿಯೋದಲ್ಲೂ ತೋರಿಸಿದ್ವಿ. ಸಖತ್ತಾಗ್ತು ತಿಂಬಲೆ. ಸಣ್ಣಿದ್ದಾಗ ಎಂತ ಕೊಟ್ಟರು ತಿಂಬನಳೆ ಕಾಣಿಸ್ತಿತ್ತು. ಆದರೆ ಈಗಷ್ಟು ಇಷ್ಟ ಆಗ್ತಿಲ್ಲ. ಆದರೂ ಬಾಲ್ಯದ ನೆನಪುಗಳು ಇರ್ತಲ್ಲಿ, ಹಾಗಾಗಿ ರಾಶಿನ ಚಲೋ ಆಗ್ತು. ಈಗ ನೋಡಿ ಬಂತು ಏನಪ್ಪನ ಮನೆ. ನೋಡಿ ಎಷ್ಟು ಚಂದಿದ್ದು ಅಲ್ದ ವಾತಾವರಣ ಅಲ್ಲವ. ನೋಡಿ ಎಷ್ಟು ಚಂದ ಕಾಣಿಸ್ತಾ ಇದ್ದು. ಈಗ ಬಂದಿದ್ದೆ ನನ್ನ ಅಪ್ಪನ ಮನೆ. ಇದು ಒಂದು ತುಂಬಿದ ಊರು. ಇಲ್ಲಿ 7-8 ಮನೆ ಇದ್ದು. ಮೊದಲು ಫುಲ್ ಒಂದೇ ಇದಾಗಿತ್ತು, ಸುಮಾರು 150 ವರ್ಷದ ಹಳೆ ಮನೆ ಇದು. ಈಗೆಲ್ಲ ಕೆಲವೆಲ್ಲ ಹೊಸದಾಗಿ ಮನೆ ಕಟ್ಟಿದ್ದ. ನನ್ನ ಅಪ್ಪನ ಮೇಲೆ ಅಂಥ ಅವಕಾಶ ಇತ್ತಿಲ್ಲ, ಹಂಗಾಗಿ ಮಾಡಿದ್ವಿಲೆ. ಬಂದವೆಲ್ಲ ತರಕಾರಿ ಎಲ್ಲ ಸೆಟ್ ಮಾಡಿಡ್ತಾ ಇದ್ದಿ ನೋಡಿ. ಎಲ್ಲ ಯಾವ್ದಾದ್ರು ಬೇಕು ಬೇಡ ಚೆನ್ನಾಗಿರೋದೆಲ್ಲ ತೆಕ್ಕೊಂಡು, ಮತ್ತು ನಾಳೆ ಕೊರೆಯಲ್ಲಿ ಯಾವ್ಯಾವ್ದು ಬೇಕು ಅದನ್ನೆಲ್ಲ ಸೆಟ್ ಮಾಡಿ ಇಟ್ಕೊತಾ ಇದ್ದಿ. ಅಷ್ಟೊತ್ತಿಗೆ ನನ್ನ ಅಮ್ಮ ಬುಂದಿನ ಲಾಡು ಮಾಡೋಣ ಹೇಳಿ ಅದಕ್ಕೆ ಪಾಕ ಹಾಕಿ ಎಲ್ಲ ರೆಡಿ ಮಾಡ್ತಾಯಿದ್ದು. ನನ್ನ ತಂಗಿ ಮಗಳ ಕೈ ನೋಡಿ ಎಷ್ಟು ಫಾಸ್ಟ್ ಕುಣಿತಾ ಇದ್ದು. ಎಷ್ಟು ಹೊತ್ತಿಗಾದ್ರೂ ತಿಂತಿ ಹೇಳ ಹಂಗೆಯ. ನೋಡಿ ನನ್ನಮ್ಮ ಬುಂದಿನ ಕಾಳು ಕರೆದಿಟ್ಟಿತ್ತು, ಪಾಕ ಎಲ್ಲ ಹಾಕಿ ರೆಡಿ ಮಾಡಿ ಇಡ್ತಾಯಿದ್ದು ನಾ ಬರೋಷ್ಟೊತ್ತಿಗೆ. ಹಾಗಾಗಿ ನಂಗೆ ಈ ಬಂದ್ಕೊಳ್ಳೇನೆ ಕಡೆಗೆ ಇದ್ರ ಕಟ್ಕೊಂಡಿ ಲಾಡ. ನಾ ಇಲ್ಲಿ ಸುತ್ತಮುತ್ತಲು ಪರಿಸರ, ಗದ್ದೆ ಮತ್ತು ಇಲ್ಲಿ ಶಾಲ್ಮಲ ನದಿಯ ದಡ ಆಗ್ತು ಇದು. ಅದನ್ನೆಲ್ಲ ನಾ ತೋರಿಸ್ತೀನಿ ನಿಂಗಕ್ಕೆ ನೆಕ್ಸ್ಟ್ ವೀಡಿಯೋದಲ್ಲಿ. ಯಾಕೆ ಈ ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನನ್ನ ಚಾನಲ್ಗೆ ಹೀಗೆ ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ದಯವಿಟ್ಟು ಹಳ್ಳಿ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡಿ. ನಾ ಪದೇ ಅಂತ ಹೇಳ್ತಾ ಇದ್ದಿ ಅಂದರೆ ನಿಂಗಳಂತವ್ರ ಸಪೋರ್ಟಿಂದನೇ ನಂಗೆ ಮೇಲೆ ಬರೋವು. ನೋಡಿ ಇಲ್ಲಿ ಹವ್ಯಕರಲ್ಲಿ ತಿಥಿ ಹೆಂಗೆ ಮಾಡ್ತಾ ಹೇಳಿದ್ರೆ ಸಣ್ಣ ಪುಟ್ಟ ಝಲಕ್ ನಿಂಗಳು ತೋರಿಸ್ತಾ ಇದ್ದಿ. ಇದು ನನ್ನ ಅಪ್ಪನ ಮನೆ ದೇವರು. ದೊಡ್ಡ ದೇವರಲ್ಲ ಅಂತಕೆಂದರೆ ಗಂಡಸರು ಯಾರು ಪೂಜೆ ಮಾಡಲು ಇರ್ತೀವಿಲ್ಲ. ತರಕಾರಿ ಎಲ್ಲ ತಗೊಬಂದು ಸೆಟ್ ಮಾಡಿದ್ದು. ಲಾಡು ಕಟ್ತಾ ಇದ್ದಾತು, ಕಟ್ಟಿಯೂ ಆಯ್ತು. ಅಮ್ಮ ಕೆಲವಷ್ಟನ್ನು ದೇವ್ರ ಮುಂದೆ ರೆಡಿ ಮಾಡಿ ಇಟ್ಟಿದ್ದು. ಇನ್ನು ಉಳಿದಿದ್ನೆಲ್ಲ ಆಮೇಲೆ ತೋರಿಸ್ದೆ. ನೋಡಿ ಹೆಂಗಾಜು ಲಾಡು ಹೇಳಿ. ನೋಡಿ ಸಖತ್ತಾಗಿರೋ ಬುಂದಿನ ಲಾಡು ರೆಡಿ ಆಜು. ಹಿಂದಿನ ದಿವಸನೇ ಸ್ವಲ್ಪ ಕೆಲಸ ಮಾಡ್ಕೊಂಡ್ರು, ಮರುದಿವಸ ಸ್ವಲ್ಪ ಕಡಿಮೆ ಆಗ್ತು ಕೆಲಸ ಹೇಳಿ. ನಂಗೆ ಅಡುಗೆಯವ್ರನ್ನೆಲ್ಲ ಹೆಚ್ಚಾಗಿ ತಗತ್ವಿಲ್ಲ. ನಾನು ಅಮ್ಮ ನನ್ನ ತಂಗಿ ಮಾಡ್ತೀಯ, ಮತ್ತು ಊರವೆಲ್ಲ ಬತ್ತ. ಇಲ್ಲಿ ಊರವ್ರ ಸಹಕಾರ ಜಾಸ್ತಿ ಇರ್ತು. ಇಲ್ಲೊಂದು ಮನೆಯಲ್ಲಿ ನೋಡಿ ಡೇರೆ ಗಿಡ ಎಲ್ಲ ದಣಿ ಹೊರಗಿಟ್ಟಿದ್ದೆ. ಇನ್ನು ಹೂವೆಲ್ಲ ಆಜಿಲ್ಲ, ಸ್ವಲ್ಪ ಮಟ್ಟಿಗೆ ಆಜು. ಈಗ ನಿಂಗಳನ್ನ ಹೊರಗಡೆ ಎಲ್ಲ ಕರ್ಕೊಂಡು ಹೋಗ್ತೀವಿ. ಬೆಟ್ಟ ಬೇಣ ಎಲ್ಲ ತೋರಿಸಲ್ಲೇ ಹೆಂಗಿದ್ದು, ಇಲ್ಲಿ ಊರು ಹೆಂಗಿದ್ದು, ಪರಿಸರ ಹೆಂಗಿದ್ದು ಎಲ್ಲದನ್ನೂ ತೋರಿಸ್ತಾ ಹೋಗ್ತಿ. ಹಾಗೆ ಹೋಗ್ತಾ ಇಲ್ಲಿ ನನ್ನ ಚಿಕ್ಕಪ್ಪನ ಮನೆ ಕೊಟ್ಟಿಗೆ ಕಂಡ್ಚು.
ಅವ್ರ ಮನೆ ದನಗಳನ್ನೆಲ್ಲ ನೋಡ್ಕೊಂಡು ಅದ್ರ ಮಾತಾಡ್ಸ್ಕೊಂಡು ಹೀಗೆ ಮುಂದೆ ಹೋಪನಾಳು ಹೊರಟಿಯ ನೋಡಿ ಎಲ್ಲ ಎಷ್ಟು ಚಂದ ಇದ್ದಾಳೆ. ಇದು ಸದ್ಯನೇ ಕರ ಹಾಕೋದಿತ್ತು, ಇವತ್ತು ನಾಳೆ ನನಗೆ ಕರ ಹಾಕ್ತು ಹೇಳಿದ್ದ ಚಿಕ್ಕಪ್ಪ. ಅದು ಹಾಗೆ ಆಯ್ತು, ಮರುದಿವಸನೇ ಕರ ಹಾಕ್ಚು. ಕರ ಹೆಂಗಿದ್ದು ತಾಯಿ ಹೆಂಗಿದ್ದು ಎಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನಿಂಗಕ್ಕೆ. ಇಲ್ಲೊಬ್ಬ ಬುಡ್ಡಣ್ಣಿದ್ದ ನೋಡಿ ಹೆಂಗೆ ನೋಡ್ತಾ ಇದ್ದಾಳೆ. ಇಲ್ಲೊಂದು ಎಮ್ಮಿದ್ದು ಹಾಗೆ ಇಲ್ಲಿಂದ ಮುಂದೆ ಹೊರಟಿಯ. ಅದು ಗೊಬ್ಬರ ಗುಂಡಿ, ಇಲ್ಲೆಲ್ಲ ಸೊಪ್ಪು ಹಾಕಿ ಅದ್ರ ಮೇಲೆ ರಾಡಿ ಹಾಕಿ ಗೊಬ್ಬರ ಗುಂಡಿ ಮಾಡ್ತಾ ತೋರಿಸ್ತಾ ಇದ್ದಿ. ಇಲ್ಲೆಲ್ಲ ಕಾಲು ಹಾದಿನೆಯ ಹಿಂಗಿದ್ದ ಜಾಗದಲ್ಲೇ ಹೋಗವು. ಹಳ್ಳಿ ಕಡೆ ಎಲ್ಲ ಇದೇ ಥರದ್ದು ದಾರಿ ಇರ್ತು. ನಂಗೆ ಅದರಲ್ಲೇ ಓಡಾಡಿ ಅಭ್ಯಾಸ ಆಯಿತು. ಇಲ್ಲಿ ನೋಡಿ ಬೆಟ್ಟ ಬೇಣ ಎಲ್ಲ ಹೆಂಗಿರ್ತು. ಎಮ್ಮನೆ ಬದಿ ತೋರಿಸಿದ್ದಿ, ಎಮ್ಮನೆ ಬದಿ ಹೈಗ ಜಾಸ್ತಿ. ಇಲ್ಲೆಲ್ಲ ಜಾತಿವಾರ ಮರ ಇರ್ತು, ಮತ್ತಿ ಹೊನಗಲು ಸುಮಾರು ಜಾತಿದು ಇರ್ತು. ನಂಗಷ್ಟು ನೆನಪಾಗ್ತಾ ಇಲ್ಲ ನೋಡಿ. ರಸ್ತೆಲ್ಲ ಹೆಂಗಿದ್ದು ಇಲ್ಲೆಲ್ಲ ದನ ಹಿಂಗೆ ಬಿಟ್ಕೊಂಡಿರ್ತು, ಹುಲ್ಲು ಮೆಂದ್ಕೊತ್ತ ಬತ್ತಾ ಇರ್ತ. ಇದೆಲ್ಲ ಬೇಣ ಅತ್ತ. ಈಗ ನಾನು ನಿಗಳನ್ನ ಶಾಲ್ಮಲಾ ನದಿ ಹತ್ರ ಕರ್ಕೊಂಡು ಹೋಗ್ತಾ ಇದ್ದಿ. ಇದೆಲ್ಲ ನಂಗೆ ಆಡಿ ಬೆಳೆದು ಕಾಲೇಜಿಗೆ ಹೈಸ್ಕೂಲಿಗೆ ಎಲ್ಲ ಹೋಗಿ ಬರ್ತಾ ಇದ್ದ ದಾರಿ. ಅವಾಗೆಲ್ಲ ನಡ್ಕೊಂಡೇ ಹೋಗೋಕ್ಕಾಗಿತ್ತು. ಅದನ್ನೆಲ್ಲ ನೆನಪು ಮಾಡ್ಕೊತ ಒಂದು ವಾಕಿಂಗ್ ಮಾಡಿದ್ಯಾ ಸಂಜೆ ನಾನು, ನನ್ನ ತಂಗಿ ಮಗಳು. ನೋಡಿ ಇಲ್ಲೆಲ್ಲ ಹೆಂಗೆ ಅಗಳ ಹೊಡೆದು ನೀರು ಹೊಪ್ಪಂಗೆ ಮಾಡಿದ್ದ. ದಾರಿ ಮಧ್ಯದೆಲ್ಲ ಎಷ್ಟು ಸ್ವಿಮ್ಮಿಂಗ್ ಪೂಲ್ ಇರ್ತಳು ತೋರಿಸ್ತೀನಿ ನೋಡಿ ನಿಂಗಕ್ಕೀಗ. ಇದು ಮಣ್ಣು ದಾರಿ ಆಗಿದ್ದಕ್ಕೆ ಮಳೆ ಸಿಕ್ಕಾಪಟ್ಟೆ ಹೋಯ್ತಾ ಇದ್ದು ಇಲ್ಲಿ. ಹಾಗಾಗಿ ದಾರಿ ಎಲ್ಲ ಜಾರ್ಕೆ ಆಜು ನೋಡಿ. ಇದಕ್ಕೆಲ್ಲ ಹಾವು ಮುಸ್ಕಲು ಹೇಳತ್ತ ಇಲ್ಲಿ. ಗ್ರೀನ್ ಕಲರಾಗಿ ಪಾಚಿ ಕಟ್ಟಿಗೆತ್ತು, ಅದಕ್ಕೆ ಹಂಗೆ ಹೇಳುತ್ತಾ ಇಲ್ಲಿ ಹಳ್ಳಿ ಕಡೆ ಅಲ್ಲವ. ಇಲ್ಲಿ ಸ್ವಲ್ಪ ನೋಡ್ಕೊಂಡು ಓಡಾಡೋಕ್ಕಾಗ್ತು, ಇಲ್ದವ್ರು ಜಾರು ಬಿದ್ಕೊಂಬದಯ್ಯ. ಇದಕ್ಕೆ ಉರಿ ಕಟ್ಟಾರ ಅತ್ತ ಇಲ್ಲಲ್ಲವ. ಇದು ಜಾಸ್ತಿ ಕಂಡು ಹಂಗುವ ಈ ಕಡೆ ಮಳೆ ಜಾಸ್ತಿ ಆಗ್ತು ಹೇಳ ನಂಬಿಕೆ ಹಳ್ಳಿ ಮೇಲಿನವ್ರದ್ದು. ಇದು ಎದ್ದು ಬಂದರೆ ಜಾಸ್ತಿ ಎದ್ದು ಬಂದಷ್ಟು ಮಳೆ ಜಾಸ್ತಿ ಆಗ್ತು ಹೇಳಿ ನಂಬುತ್ತಾ ಇಲ್ಲಿ ಜನ ಎಲ್ಲವ. ಮಳೆಗಾಲ ಸ್ಟಾರ್ಟ್ ಆದ ಕೂಡಲೇ ಇವು ಬರೋದು ಸ್ಟಾರ್ಟ್ ಆಗ್ತು ಜಾಸ್ತಿಯ. ಇಲ್ಲೆಲ್ಲ ಅದೇ ನಂಬಿಕೆ. ನನಗೆ ಕಂಡಲ್ಲಿ ತೋರಿಸ್ತೀನಿ ನೋಡಿ. ರಸ್ತೆ ಮೇಲೆಲ್ಲ ಇಷ್ಟೆಲ್ಲ ಎದ್ಕೊಂಡಿರ್ತು ಹೇಳಿ ನೋಡಿ. ಇಲ್ಲೆಲ್ಲ ಹೆಂಗೆ ಪಾಚಿ ಕಟ್ಗೆಂಜು ವಾಪಸ್ ಸ್ವಲ್ಪ ಕಷ್ಟನೇ ಆಯ್ತು, ಆದರೂ ಬಂದು. ಇಲ್ಲಿ ಮೊದಲೊಂದು ಹ್ಯಾಂಗಿಂಗ್ ಬ್ರಿಡ್ಜ್ ಇತ್ತು, ಅದನ್ನ ನಿಂಗೆ ತೋರ್ಸೋಣ ಬಂದು. ಆದರೂ ಅದು ಕುಸ್ದೋ ಜಡ ಈ ನದಿಗೆ. ಮೊದಲೆಲ್ಲ ಸಾರ ಹೇಳಿ ಕಟ್ತಿದ್ದ ಇಲ್ಲಿ, ಅದು ಬಿದಿರಿಂದ ಕಟ್ತಿದ್ದ. ಬಿದಿರು ಕೋಲು ಎಲ್ಲ ಹಾಕಿ ಅದ್ರ ತೋರಿಸೋ ಅವಕಾಶ ಇಲ್ಲ ಅಂತಕೆಂದ್ರೆ ಈಗ ಅದ್ರ ಮಾಡ್ತೀವಿಲ್ಲ. ಅದ್ರ ಬದಲಿಗೆ ಹ್ಯಾಂಗಿಂಗ್ ಬ್ರಿಡ್ಜ್ ಮಾಡಿದ್ದ. ಆ ಹ್ಯಾಂಗಿಂಗ್ ಬ್ರಿಡ್ಜು ಮಳೆಗೆ ಕೊಚ್ಚಿಗೆ ನಡೆದು ಅದ್ರ ಕಡೆ ಅಷ್ಟ್ರ ಮೇಲೆ ಮಾಡಿದ್ವಿಲ್ಲಡ ನೋಡಿ. ಎಷ್ಟು ಸರ್ಕಸ್ ಮಾಡ್ಕೊಂಡು ಅಚ್ಚಿಗೆ ದಾಟ ಉಳಿ ಕೆಳಗಿನ ಹಲ್ಲಿಗೆಲ್ಲ ಚೂರಾಗಿ ಬಿದ್ದೋಜು. ಆದರೂ ನೋಡೋಣ ಹೇಳಿ ಹೋಗ್ತಾ ಇದ್ದೀವಿ ಒಂದು ಆಸೆಯಿಂದವ ನೋಡಿ. ಇಲ್ಲೆಲ್ಲ ಪೂರ್ತಿ ಬಿದ್ದೋಜು, ಒಂದು ಚೂರು ಮಾತ್ರ ಕಾಣಿಸ್ತು ಹೊಳೆ. ಇದೊಂಥರ ಚಂದ ಆಗ್ತಿತ್ತು. ನಿಮಗೆ ತೋರ್ಸೋಣ ಹೇಳಿ ಬಂದರೆ ಇಲ್ಲಿ ಹರಿದೋಜುಗಳು ಗೊತ್ತಾಯ್ತು ನಂಗೆ. ಆದರೂ ಇಷ್ಟರ ಮಟ್ಟಿಗೆ ತೋರಿಸ್ತಾ ಇದ್ದಿ ನೋಡಿ. ಇಲ್ಲೆಲ್ಲ ವಾತಾವರಣ ಹೆಂಗಿದ್ದೋಳಿ. ಈ ಜಾಗದಲ್ಲಿ ವಾಕಿಂಗಿಗೆ ಹೋಗೋದು ಅಂದರೆ ನಂಗೆ ತುಂಬಾ ಇಷ್ಟ ನೋಡಿ. ಮಧ್ಯದ ಹಲ್ಲಿಗೆಲ್ಲ ಕಳಚೋಜು, ಆದರೂ ಇದ್ರ ಮೇಲೆ ಸರ್ಕಸ್ ಮಾಡ್ಕೊಂಡು ಹೋಗಿ ಬಂದು. ಹಳ್ಳಿ ಮೇಲೆಲ್ಲ ಇಂಥ ಸರ್ಕಸ್ ಜಾಸ್ತಿನೇ ಮಾಡ್ಕೊತಿರ್ತೀವಿ ಹಂಗೆ ಅಲ್ಲವ. ಅದರಲ್ಲಿ ಒಂದು ನಿಂಗಕ್ಕೂ ತೋರಿಸ್ದಿ ನೋಡಿ. ಇಲ್ಲೆಲ್ಲ ಹೆಂಗಾಜುಳಿ ಎಲ್ಲ ಕಳೆ ಬೆಳ್ಕೊಂಡು ಹಾಳಾಗೋಜು ಪ್ಲೇಸ್ ಅಲ್ಲವ ನೋಡಿ. ಇಲ್ಲೆಲ್ಲ ಹೆಂಗೆ ಪಾಚಿ ಕಟ್ಗೆಂಜು ರಸ್ತೆ ಮೇಲೆಲ್ಲ ಫುಲ್ ನೀರು ನಿಲ್ತಾ ಇರುತ್ತು ಇಲ್ಲಲ್ಲವ. ಅದನ್ನೆಲ್ಲ ಆಡ್ಕೊತ ಹಿಂಗೆ ವಾಕಿಂಗ್ ಮಾಡ್ಕೊತ ತಿರ್ಕ್ಯೋತ ಇಪ್ಪದ್ರಲ್ಲಿ ಎಷ್ಟು ಮಜಾ ಇರ್ತು ಅಲ್ದ. ಅದಕ್ಕಾಗಿ ಅಪ್ಪನ ಮನೆ ಅಂದ್ರೆ ಸ್ವರ್ಗಾಳು ಹೇಳೋದು. ಇಲ್ಲಿ ಕೇಳೋವು ಯಾರೂ ಇರ್ತೀವಿಲ್ಲ. ಟೈಮ್ ಟು ಟೈಮ್ ಊಟ ಹೆಸರಿಗೆ ಅಮ್ಮ ಮಾಡಿ ಹಾಕ್ತು, ತಿಂದ್ಕೊಂಡ್ರತ್ತು ತಿರುಗ್ರತ್ತು. ಇದಿಷ್ಟೇ ನಂಗೆ ಕೆಲಸ ಆಗಿರ್ತು. ಈ ನೋಡಿ ಶಾಲ್ಮಲಾ ನದಿ ತೋರಿಸ್ತಿ. ಮೊದಲು ಈ ನದಿನ ಹಿಂಗೆ ಅಂದರೆ ತೀರಾ ಕಂತಿರ್ತಿತ್ತಿಲ್ಲ, ಆದರೂ ಮೀಡಿಯಮ್ ಇರ್ತಿತ್ತು. ಅದ್ರ ದಾಟ್ಕೊಂಡೆ ನಂಗೆ ಕಾಲೇಜಿಗೆಲ್ಲ ಹೋಗೋಕ್ಕಾಗಿತ್ತು. ಇದ್ರ ದಾಟಿಯ ಮೊದಲೆಲ್ಲ ಬೇರೆ ಫೆಸಿಲಿಟೀಸ್ ಎಲ್ಲ ಇರ್ತಿತ್ತಿಲ್ಲ. ಮತ್ತು ಅದ್ರ ಬಿಟ್ಟರೆ ಬೇರೆ ದಾರಿ ಇರ್ತಿತ್ತಿಲ್ಲ. ಅಂದರೆ ಬೇಕಾದ್ರೆ ಹೋಗೋವು ಬೇಡದಾರಿಲ್ಲ ಹೇಳುವಂಥ ಸಿಚುವೇಶನ್ ಆಗಿತ್ತು. ಅಂದರೆ ಈಗಿನ ಹಾಗೆ ತಂದೆ ತಾಯಿಯಕ್ಕೆ ಅಷ್ಟು ಇದು ಮಾಡಿ ಕಳಿಸಿ ಹಾಗಿದ್ದೆಲ್ಲ ಇದಿತ್ತಿಲ್ಲ. ನಿಂಗೆ ಗೊತ್ತಿದ್ದಿಕ್ಕೋದಲ್ಲವ ಹಂಗೆಲ್ಲ. ಇದು ಮೊದಲಿಂದ ಓಡಾಡಿದ ದಾರಿನೇ ನೋಡಿ. ಹೊಳೆಲ್ಲಿ ತೋರಿಸ್ತಾ ಇದ್ದಿ. ಒಂದು ಅರ್ಧದವರೆಗೆ ಹೊಪ್ಪಲ್ಲಾಗ್ತು, ಮುಂದೆ ಹೊಪ್ಪ ಧೈರ್ಯ ಸಾಕಾಜಿಲ್ಲ ಈಗ. ಅಂತಕೆಂದ್ರೆ ಒಂದು 20 ವರ್ಷ ಆಗೋತು ಹಿಂಗೆ ಹೊಳೆ ಎಲ್ಲ ಇಳಿಯೋದೇನೆಯ. ಹಾಗಾಗಿ ತೋರಿಸ್ತಾ ಇದ್ದಿ. ನಿಂಗೆ ವಿಡಿಯೋ ಎಲ್ಲ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡಿ. ಹೆಂಗೆ ಹರಿತಾ ಇದ್ದು ಶಾಂತವಾಗಿ ತೋರಿಸ್ತಾ ಇದ್ದಿ.
ಮೇಲೆಲ್ಲ ಮೋಡ ಬರ್ತಾ ಇದ್ವು, ಮಳೆ ಬರೋ ಸೂಚನೆನೂ ಕಾಣ್ತಾ ಇದ್ವು. ಆದರೂ ಹೋಜ್ಯ ನೋಡಿ ಹೆಂಗೆ ಹರಿತಾ ಇದ್ದು ನೀರು. ಈ ನದಿ ಅಂಚಿಗೆಲ್ಲ ಔಷಧಿ ಗಿಡ, ಔಷಧಿ ಮರ ಎಲ್ಲ ಇತ್ತು. ಈಗ ಬೇಡ್ತಿ ಅಗನಾಶಿನಿ ಎಲ್ಲ ಕಟ್ಟಿ ಹಾಕಿದ್ರೆ ಇದನ್ನೆಲ್ಲ ನಂಗೆ ನೋಡಲು ಸಿಗ್ತಿಲ್ಲ, ಇದೆಲ್ಲ ಮುಳುಗಿ ಹೋಗ್ತು. ದಯವಿಟ್ಟು ಹಾಕದೇ ಹೋದಂಗೆ ನಿಂಗೆ ಅವೆಲ್ಲರೂ ಸಪೋರ್ಟ್ ಮಾಡಿ. ಆ ಹೋರಾಟ ಜಾಸ್ತಿನ ಮಾಡ್ತಾ ಇದ್ದೆ ಹಂಗವ್ವ ಅಂತಕಂದ್ರೆ ಅಮ್ಮಲ್ಲಿ ಇದ್ದು ಅಘನಾಶಿನಿ ನದಿ ಅದು ಹಾಗೆ ಆಗ್ತು, ಇಲ್ಲಿದ್ದು ಶಾಲ್ಮಲ ನದಿ ಅದು ಹಾಗೆ ಆಗ್ತು. ನೋಡಿ ಹೆಂಗೆ ಗಿಡ ಮರ ಎಲ್ಲ ಸೈಡಿಗೆ ಇರ್ತು, ಅದ್ರ ಬೇರಲ್ಲಿ ಔಷಧಿ ಗುಣ ಎಲ್ಲ ಈ ನೀರಲ್ಲಿ ಮಿಕ್ಸ್ ಆಗಿ ಹರಿತಾ ಇರ್ತು. ನೋಡಿ ತೋರಿಸ್ತಾ ಇದ್ದೆ ಎಷ್ಟು ಚಂದ ಹರಿತಾ ಇದ್ದೋಳಿ. ಇನ್ನೂ ಜಾಸ್ತಿ ವೀಡಿಯೋ ಹಾಕ್ತೀನಿ, ಇನ್ನು ಸುಮಾರು ವೀಡಿಯೋ ಮಾಡ್ಕೆ ಬಂದಿದ್ದು. ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೋಡಿ ಹೆಂಗೆ ಬೇರೆಲ್ಲ ನೀರಲ್ಲಿ ನೆನ್ತಾ ಇತ್ತು, ಔಷಧಿ ಗುಣ ಎಲ್ಲ ನೀರಲ್ಲಿ ಬಿಟ್ಕೊಂಡಿರ್ತು. ನಂಗೆ ಇದೆಲ್ಲ ಕಾಮನ್ನು, ಯಾವಾಗಲೂ ನೋಡ್ತಾ ಇರ್ತೀಯ. ನಿಂಗೆ ನೋಡಿದ್ರಿ ನೋಡಿ ಶೇರ್ ಮಾಡ್ತಾ ಇದ್ದಿ. ಹಿಂಗೆ ನೀರಲ್ಲಿ ಹೊಳೆಯಲ್ಲಿ ಎಲ್ಲ ಆಡ್ತಾಯಿದ್ರು, ಹೊರಗೆ ಬರೋವಳೆ ಅನ್ನಿಸ್ತಿಲ್ಲ ಅಲ್ದ. ನನ್ನ ತಂಗಿ ಮಗಳು ರಾಶಿನ ಹಠ ಮಾಡ್ತಾ ಇತ್ತು, ನಾ ಹೋಗಿದ್ದು ನೋಡಿ. ಅದ್ರ ಕರ್ಕೊಂಡು ಹೋಗೋ ಧೈರ್ಯ ನಂಗೆ ಬಂದಿಲ್ಲ, ಹಂಗಾಗಿ ಬೇಗನೆ ಬಂದ್ಬಿಟ್ಟು. ಈ ನದಿ ಅಂಚಿಗೆಲ್ಲ ಎಷ್ಟು ಸುಂದರವಾದ ಹೂವಿರ್ತು ನೋಡಿ. ನೋಡಿ ಇಲ್ಲೆಲ್ಲ ಹೂವು ಹಾಕ್ಕೊಂಡಿದ್ದು, ಎಷ್ಟು ಚಂದ ಕಲರು, ಎಷ್ಟು ಚಂದ ಹೂವುಳೆ. ಇನ್ನು ರಾಶಿ ಜಾತಿದಿರ್ತು, ನಂಗಾದ್ರೂ ಅಷ್ಟೆಲ್ಲ ತೋರಿಸುವಷ್ಟು ಟೈಮ್ ಇತ್ತಿಲ್ಲ. ಸಂಜೆ ಆಗ್ತಾ ಬಂದ್ಬಿಟ್ಟಿತ್ತು, ಮನೆಗೆ ಬರೋಕ್ಕಾಗಿತ್ತು. ನೋಡಿ ಇಲ್ಲೆಲ್ಲ ರಸ್ತೆ ಹೆಂಗೆ ಮಳೆಗೆ ಕೊಚ್ಕೊಂಡು ಹೋಜು. ಇದೆ ರಸ್ತೆಗೆ ಮಳೆಗಾಲ ಮುಗಿದು ಕೂಡಲೇ ಮತ್ತೆ ಸರಿ ಮಾಡ್ಕೊಂಡು ಓಡಾಡೋ ರಸ್ತೆ ಮಾಡ್ಕೊತ ಇಲ್ಲಲ್ಲವ. ನೋಡಿ ಹೆಂಗೆ ಕೊರಕಲು ಬಿದ್ದು ಹೊಂಡ ಎಲ್ಲ ಹಾಕ್ಕೊಂಡಿದ್ದೋಳಿ. ಹಳ್ಳಿ ಮೇಲೆಲ್ಲ ಹಿಂಗಿದೆ ರೋಡು ನೋಡಲ್ಲಿ ಸಿಗೋದು, ಚಂದಂದೆಲ್ಲ ಸಿಗ್ತಿಲ್ಲ. ನೋಡಿ ಇಲ್ಲೆಲ್ಲ ಹೆಂಗೆ ಪಾಚಿ ಕಟ್ಕೊಂಡಿದ್ದೋಳಿ. ನೋಡಿ ಇಲ್ಲಿ ಊರಿ ಕಟ್ಟಾರ ಹೆಂಗೆ ಬರ್ತಾ ಇದ್ದೋಳಿ. ಇದು ಜಾಸ್ತಿ ಬಂದಷ್ಟು ಮಳೆ ಜಾಸ್ತಿ ಆಗ್ತೋಳ ಸೂಚನೆ. ಇದು ಕಚ್ಚಿದ್ರೂ ಕೂಡ ಸಿಕ್ಕಾಪಟ್ಟೆನೇ ಉರಿ ಆಗ್ತು. ನೋಡಿ ಇಲ್ಲೆಲ್ಲ ಹೆಂಗಿದ್ದೋಳಿ ಪರಿಸರ ಅಲ್ಲವ. ಇಷ್ಟು ದಿವಸ ಅಮ್ಮನೆ ತೋರಿಸಿದ್ದಿ, ಈಗ ನನ್ನ ಅಪ್ಪನ ಮನೆ ತೋರಿಸ್ತಾ ಇದ್ದಿ. ನೋಡಿ ಇದೆಲ್ಲ ಬೆಟ್ಟ ಬೇಣ ಎಲ್ಲ ಹೆಂಗಿದ್ದೋಳಿ. ಇಲ್ಲೆಲ್ಲ ದಾರಕ್ಕೆ ಹೊಡೆದು ತೋಟಕ್ಕೆ ಮುಚ್ಚಿ ಎಲ್ಲ ಮಾಡ್ತಾ, ಹಾಗಾಗಿ ಇಷ್ಟು ಕ್ಲೀನ್ ಇರ್ತು. ನೋಡಿ ಇಲ್ಲೂ ಇದ್ದು ಉರಿ ಕಟ್ಟಾರ ಅಳತ್ವಲ್ಲಿ. ಇದು ಕಚ್ಚಿದ್ರೆ ಮಾತ್ರ ಸಿಕ್ಕಾಪಟ್ಟೆ ಉರಿ ನೋವು ಎಲ್ಲದೂ ಆಗ್ತು. ಇವು ಸೊಕ್ಕಾಗೆಲ್ಲ ಎಂಥದ್ದು ಮಾಡ್ತೀವಿಲ್ಲ, ಸಾಲ ಹೋಗ್ತಾ ಇರ್ತಾ. ಇಲ್ಲಿ ನೋಡಿ ಮಧ್ಯದಲ್ಲಿ ಹೆಂಗೆ ನೀರು ನಿಂತಿದ್ದು, ಇದರೊಳಗೆ ಮೀನದು ಮರಿಗಳು ಎಷ್ಟಿದ್ದ ನೋಡಿ. ಇದಕ್ಕೆ ಗೊಜ್ಮಣ ಕಾಳತ್ತ ಇವದಿಗೆಲ್ಲವ ಎಷ್ಟು ಮರಿ ಹಾಕ್ಕೊಂಡಿದ್ದು ಇದ್ರ ಮಧ್ಯವ. ಇವೆಲ್ಲ ನೆಕ್ಸ್ಟ್ ಕಪ್ಪೆ ಹಾಕ್ತಾಳೆ ಹೇಳತ್ತ, ಹೌದಲ್ದಳು ಗೊತ್ತಿಲ್ಲ. ನೋಡಿ ಎಷ್ಟು ಚಂದ ಇದ್ವು, ಹೆಂಗೆ ಒಂಚೂರು ಟಚ್ ಮಾಡ್ರು ಹಾರಿ ಹೋಗ್ತೋಳಿ. ನೀರೊಳಗೆ ಹೆಂಗೆ ಇದು ಮಾಡ್ತಾ ಇರ್ತಾಳೆ. ಇಲ್ಲೆಲ್ಲ ರಸ್ತೆ ಮಧ್ಯದಲ್ಲಿ ಇದೆಲ್ಲ ಕಾಮನ್ನು. ನೋಡಿ ಎಷ್ಟು ಚಂದವಾಗಿ ಓಡಾಡ್ತಾ ಇದ್ದಾಳೆ. ನೋಡಿ ರಸ್ತೆ ಮಧ್ಯೆ ಎಲ್ಲ ಹಿಂಗೆ ನೀರು ನಿಲ್ತಾ ಇರ್ತು. ಇದರೆಲ್ಲ ಆಟ ಆಡ್ಕೆ ಹೋಗೋದು ಎಷ್ಟು ಚಲೋ ಆಗ್ತಾ ಗೊತ್ತಿದ. ನೋಡಿ ಇದು ಕಾಸಕ್ಲ ಮರ ಅಳತ್ತ ಇಲ್ಲಿ. ಇದು ಸಿಕ್ಕಾಪಟ್ಟೆ ಕಹಿ ನಡ. ಮನುಷ್ಯರು ಇದನ್ನು ಅಷ್ಟು ತಿಂತುವಿಲ್ಲ, ಎಂಥದಕ್ಕೂ ಯೂಸು ಮಾಡ್ತೀವಿಲ್ಲ. ಆದರೆ ದನಕ್ಕೆ ಮಾತ್ರ ರಾಶಿ ಫೇವ್ರೇಟ್ ಇದು. ಇದ್ರ ತಿಂದರೆ
ದನ ಈ ಸೊಪ್ಪು ತಿಂದ್ರೆ ಮಾತ್ರ ಈ ಊರಲ್ಲೇ ಜಾಸ್ತಿ ಇದ್ದು ಇದ್ರ ತಿಂದರೆ ಹಾಲು ಕೂಡ ಅಷ್ಟೇ ಕಹಿ ಆಗ್ತು. ಹಾಗಾಗಿ ಆದಷ್ಟು ಇದನ್ನು ತಿಂಬಲ್ಲಿ ಕೊಡ್ತೀವಿಲ್ಲ, ಆದರೂ ಆ ದನಕ್ಕೆಲ್ಲ ಇದ್ರ ಅಷ್ಟು ಫೇವ್ರೇಟು. ತಿಂದ ದಿವಸ ಗೊತ್ತಾಗ್ತು, ಯಾಕೆಂದರೆ ಹಾಲು ಮೊಸರು ಎಲ್ಲ ಕಹಿನೇ ಆಗ್ತು. ಇಲ್ಲಿ ಒಂದು ತೂಬ್ರ ಹಣ್ಣು ಹಳತ್ತ ಅದ್ರ ಮರ ಇತ್ತು, ಅದನ್ನು ಹುಡುಕೆ ತೊಗ್ತಾ ಇದ್ದೆ. ಹಣ್ಣಾಜ ಹೇಳಿ ನೋಡ್ಕೆತ್ತ ಅದೊಂಥರ ಹಣ್ಣು, ಅದು ಎಲ್ಲರಿಗೂ ಇಲ್ಲೇ ಗೊತ್ತಿಲ್ಲ, ನಿಮಗೆ ಗೊತ್ತಿದ್ರು ಕಾಮೆಂಟ್ ಮಾಡಿ. ತೂಬ್ರ ಹಣ್ಣು ಹಳತ್ತ ಇಲ್ಲಿ ಜನ ಅದನ್ನು, ಅದು ಕಡೆಗೆ ಹುಡುಕೆ ಹೋದಿಯ ಎಲ್ಲೂ ಸಿಕ್ಕಿದ್ದಿಲ್ಲ. ಕಡೆಗೆ ತುದಿನಲ್ಲಿ ಒಂದು ಮರ ಕಾಯಿ ಮಾತ್ರ ಇತ್ತು, ಅದನ್ನ ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ. ಇದೆಯಾ ನೋಡಿ ಅದ್ರ ಮರ, ಇದ್ರದ್ದು ಕಾಯಿ ಮಾತ್ರ ಇತ್ತು, ಅದನ್ನಷ್ಟೇ ನಿಮಗೆ ತೋರಿಸ್ತೀನಿ. ನೆಕ್ಸ್ಟ್ ಟೈಮ್ ಯಾವಾಗಾರು ಹಣ್ಣಾದಾಗ ತೋರಿಸ್ತಿ. ತಿಂಬಳೆ ಮಾತ್ರ ಸಖತ್ ರುಚಿ ಆಗ್ತು. ಮೊದಲಲ್ಲೇ ಸಣ್ಣ ಗಿಡ ಆಗಿತ್ತು, ಈಗ ಎಷ್ಟು ದೊಡ್ಡ ಮರಾಜು. ಈ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಯಾಕೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೋಡಿ ಇದು ಕಾಯಿ ಹಣ್ಣಾದಮೇಲೆ ಅಡಕೆ ಹಾಗೆ ಕಾಣಿಸ್ತು. ಈಗ ಅಡಕೆ ಗೋಟೆಲ್ಲ ಇರ್ತಲ್ಲಿ ಅದೇ ಥರನೇ ಕಾಣಿಸ್ತು ಹಣ್ಣಾದಮೇಲೆ. ಇದು ಕಾಯಿ ಈಗ ಇಷ್ಟೇ ಮಾತ್ರ ನೋಡಲು ಸಿಕ್ಕಿದ್ದು, ಇನ್ನೂ 1 ತಿಂಗಳ ಬೇಕು ಸುಮಾರು ಹಣ್ಣಪ್ಪಲ್ಲ. ಆ ಟೈಮಿಗೆ ಮತ್ತಿಲ್ಲಿ ಬಂದರೆ ನಾನು ಅವಾಗ ತೋರಿಸ್ತೀನಿ ನಿಮಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲಿಗೆ. ಈ ಎಲ್ಲ ಕಡೆನೂ ಅವ್ರವ್ರದ್ದು ಸ್ಪೆಷಲ್ ಅದು ಒಂದೊಂದು ಹಣ್ಣು ಇರ್ತು. ನಿಂಗಳ ಜಾಗದಲ್ಲಿ ಯಾವುದು ಸ್ಪೆಷಲ್ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತು ಈ ಥರ ಹಣ್ಣುಗಳು ನಿಂಗಳ ಬದಿಗೂ ಸಿಗ್ತಾ ನೋಡಿ. ಈ ಸತಿ ನಂಗೆ 1-2 ಜಾತಿ ಹಣ್ಣು ಸಿಕ್ಕಿತ್ತು, ಯಾವಾಗಲೂ ಎಲ್ಲ ಸಿಗ್ತಿಲ್ಲ. ಮತ್ತು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಇನ್ನೂ ಮುಂದೆ ತುಂಬಾ ಇದ್ದು. ಥ್ಯಾಂಕ್ ಯು.